Hello students, welcome to RH Chemistry. So one very important notification, clause B, C, D, I, J, K, L, M, N, O ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರ್ಯಾರು UGCET ಎಕ್ಸಾಮಿನೇಷನನ್ನು ಬರೆದಿದ್ರು ಅಂಥವರಿಗೆ ಈ ಮೊದಲು ಅಂದರೆ ಸ್ವಲ್ಪ ದಿನದ ಹಿಂದೆನೇ KEAಗೆ ನಿಮ್ಮನ್ನು ಕರೆದುಬಿಟ್ಟು ವೆರಿಫಿಕೇಷನ್ ಮಾಡಿಬಿಟ್ಟು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದರು ವಿತ್ ಸೀಕ್ರೆಟ್ ಕೀ, ರೋಲ್ ನಂಬರ್, ಇದು ಅಪ್ಲಿಕೇಶನ್ ನಂಬರ್ ಮತ್ತು CET ನಂಬರ್, ಹೌದಾ? ಸೊ ಅಂತಹ ವಿದ್ಯಾರ್ಥಿಗಳು ಯಾರ್ಯಾರು ಆಲ್ರೆಡಿ ಕ್ಲಾಸ್ BCD IJKL MNOಗೆ ಸಂಬಂಧಪಟ್ಟವರು ಇದ್ದೀರಿ ಮತ್ತು ಅಂತಹ ವಿದ್ಯಾರ್ಥಿಗಳು ಯಾರ್ಯಾರು ಆಲ್ರೆಡಿ KEAಗೆ ಹೋಗಿಬಿಟ್ಟು ನೀವು ನಿಮ್ಮ ವೆರಿಫಿಕೇಷನನ್ನು ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಬಂದಿದ್ದೀರಿ, ಅಂತಹ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಈಗ ಮತ್ತೆ ಡೌನ್ಲೋಡ್ ಆಗೋದಿಲ್ಲ. ನಿನ್ನೆ ತನಕನೂ ಇದೇ ಇಶ್ಯೂ ಇತ್ತು, ನಾನು ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಬ್ಲ್ಯಾಂಕ್ ಬರ್ತಾ ಇದೆ ಅಂಥೇಳಿ. ಸೊ ಗೊತ್ತಿರಲಿ, ಇನ್ನೊಂದು ಸಾರಿ ಕ್ಲಿಯರ್ ಆಗಿ ಹೇಳ್ತೀನಿ, ಯಾವ ವಿದ್ಯಾರ್ಥಿಗಳು ಕ್ಲಾಸ್ BCD IJKL MNOಗೆ ಸಂಬಂಧಪಟ್ಟವರಿದ್ದೀರಿ, ಆಲ್ರೆಡಿ KEAಗೆ ಹೋಗಿಬಿಟ್ಟು ವೆರಿಫಿಕೇಷನ್ ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಬಂದಿದ್ದೀರಿ, ಅಂತಹ ವಿದ್ಯಾರ್ಥಿಗಳು ಸೇಮ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಯೂಸ್ ಮಾಡಿಕೊಂಡು UG ನೀಟ್ ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡ್ಬೋದು, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವೀಗ ಮಾಡಬೇಕಾಗಿರೋದಿಷ್ಟೇ, UG ನೀಟ್ 2024 ರೋಲ್ ನಂಬರ್ನ KEA ಪೋರ್ಟಲ್ದಲ್ಲಿ ಎಂಟರ್ ಮಾಡಿಬಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೊಳ್ಳಿ. ಈಗ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಬ್ಲ್ಯಾಂಕ್ ಬರ್ತದೆ, ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಬರೋದಿಲ್ಲ. ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ಮಾರ್ಕ್ಸ್ ಇಲ್ಲ, ಮುಂದೆ ಅದನ್ನು ಕನ್ಸಿಡರ್ ಮಾಡ್ತಾರೋ ಇಲ್ಲೋ, ಇವು ಯಾವುದರ ಬಗ್ಗೆನೂ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೇಮ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಈಗ ಯಾವ್ಯಾವ ವಿದ್ಯಾರ್ಥಿಗಳು BCD IJKL MNO ಕ್ಲಾಸಿಗೆ ಸಂಬಂಧಪಟ್ಟವರಿದ್ದೀರಿ ದಯವಿಟ್ಟು ತಿಳ್ಕೊಳ್ಳಿ, ಕ್ಲಾಸ್ ಎದವರಿಗೆ ಇದು ಅಲ್ಲ. ಯಾರ್ಯಾರು BCD IJKL MNOಗೆ ಸಂಬಂಧಪಟ್ಟವರು ಇದ್ದೀರಿ ಮತ್ತು ಈ ಹಿಂದೆ KE ಅವರು KCET ಅವರಿಗೆ ಕರೆದಾಗ ನೀವು ಆಫ್ಲೈನ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿರಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತ ಅಂದರೆ, ಸೊ ವೆರಿಫಿಕೇಷನ್ನಿಗೆ 7ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಯಾವಾಗಾದರೂ ಕೂಡ, ಅಂದರೆ ಅವರೇನು ನಿಮಗೆ ಪರ್ಟಿಕ್ಯುಲರ್ ಶೆಡ್ಯೂಲನ್ನು ಕೊಟ್ಟಿಲ್ಲ, ಯಾವ ಸಮಯದಲ್ಲಾದರೂ ನಡೀತದೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗೆ 7 ಮತ್ತು 9 ಅಂದರೆ 7ನೇ ತಾರೀಕಿನಿಂದ 9ನೇ ತಾರೀಕಿನ ಒಳಗಡೆ ಸೊ ನೀವು ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಕೊಂಡು ಬರಬೇಕು. ಸೊ ನೀವು ಕೇಳ್ಬೋದು, ಸರ್ ಇವತ್ತು 7ನೇ ತಾರೀಕು ಇವತ್ತೇ ಆಗಿಬಿಟ್ಟಿದೆ, ಹೇಗೆ ಹೋಗಬೇಕು ಅಂಥೇಳಿ. ಸೊ 9ನೇ ತಾರೀಕು ತನಕ ಟೈಮ್ ಇದೆ. ನಮ್ಮ KE ಅವರು ಮಾಡೋದು ಇಂಥದ್ದೇ ಕೆಲಸ ನೋಡಿ, ಮೇಲ್ಗಡೆ 5ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಸೊ ಇದೇ ನೋಟಿಫಿಕೇಷನನ್ನು 5ನೇ ತಾರೀಕಿಗೆ ಕೊಟ್ಟು ಬಿಟ್ಟಿದ್ರೆ ಇವರಿಗೇನು ಖರ್ಚಾಗ್ತಿರ್ಲಿಲ್ಲ. ಸೊ ಬಟ್ ನನಗನ್ಸೋದೇನಂತಂದರೆ ನೋಟಿಫಿಕೇಷನನ್ನು ಈಗ ರೆಡಿ ಮಾಡ್ಕೊಂಡು ಹಿಂದಿನ ಡೇಟ್ ಹಾಕಿರ್ಬೋದು ಅಂತ ಅಷ್ಟೇ. ಸೊ ಇರಲಿ, ಅದೇನಾದರೂ ಇರಲಿ, KE ಅವರ ಇಂತಹ ಕೆಲಸಗಳಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಸೊ ಅವ್ರನ್ನ ಬಹಳ ನಾವು ದೂಷಣೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಕೂಡ ಈಗೇನು KE ಅವರಿಗೆ ಬೈತಾ ಇಲ್ಲ. ಬಟ್ 9ನೇ ತಾರೀಕಿನ ತನಕ ಟೈಮ್ ಇದೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಯಾರ್ಯಾರು BCD IJKL MNO ಕ್ಲಾಸಿಗೆ ಸಂಬಂಧಪಟ್ಟವರು ಇದ್ದೀರಿ, ಯಾರ್ಯಾರು ಆಲ್ರೆಡಿ ನೀವು ಆಫ್ಲೈನ್ ವೆರಿಫಿಕೇಷನ್ನಿಗೆ ಕರೆದಾಗ ಅಟೆಂಡ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಈಗ 9ನೇ ತಾರೀಕಿನ ಒಳಗಾಗಿ ಹೋಗಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತಂದ್ರೇನು? ಸೊ ಬಹಳ ಸಿಂಪಲ್ಲು, ನಿಮ್ಮ ಅಪ್ಲಿಕೇಶನ್ ನಂಬರ್, ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ, ಸೊ ಇದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಅಂತೂ ನಿಮಗೆ ಇಲ್ಲ, ನೀಟ್ ಸ್ಕೋರ್ ಕಾರ್ಡ್ ತೊಗೊಂಡೋಗಿ, ನೀಟ್ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ, ಅದರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್, ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಈ ಒಂದು BCD IJKL MNO ಕ್ಲಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆಲ್ಲ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಹೋಗಿ. ಸೊ ತೆಗೆದುಕೊಂಡು 9ನೇ ತಾರೀಕೊಳಗೆ KEAಗೆ ಹೋಗಿಬಿಟ್ಟು ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ. ಅಲ್ಲೇ ನಿಮಗೆ ಹೋದಾಗ ಅಲ್ಲೇ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ನೀವೇನು ಮಾಡಬೇಕು ಅಂತ ಅಂದರೆ, UG ನೀಟ್ 2024 ರೋಲ್ ನಂಬರ್ನ ಎಂಟ್ರಿ ಮಾಡಿ ಆ ಅಪ್ಲಿಕೇಶನನ್ನು ತೊಗೊಂಡು ಹೋಗಬೇಕು. ಓಕೆ, UG ನೀಟ್ 2024 ರೋಲ್ ನಂಬರ್ನ ಈಗೇನು ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ, ಅದರಲ್ಲಿ ಲಿಂಕ್ ಮಾಡಿ. ಆಲ್ರೆಡಿ ಅಪ್ಲಿಕೇಶನ್ ತೆಗೆದುಕೊಂಡಿರ್ತೀರಿ, ಆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ತೆಗೆದುಕೊಂಡು ಹೋಗಿ. ಸೊ ಇದಿಷ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ. ಬ್ರೀಫಾಗಿ ಲಾಸ್ಟಲ್ಲಿ ಇನ್ನೊಂದು ಸಾರಿ ಹೇಳ್ತೀನಿ, ಯಾವ ವಿದ್ಯಾರ್ಥಿಗಳು ಕ್ಲಾಸ್ B to O ಸಂಬಂಧಪಟ್ಟವರು ಇದ್ದೀರಿ, ಆಲ್ರೆಡಿ ವೆರಿಫಿಕೇಷನ್ಗೆ ಅಟೆಂಡ್ ಆಗಿಬಿಟ್ಟು ನಿಮ್ಮ ಹತ್ರ CETಯ ಒಂದು ವೆರಿಫಿಕೇಷನ್ ಸ್ಲಿಪ್ ಇದೆ, ನೀವು ಈಗ KEAಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಯೂಸ್ ಮಾಡಿಬಿಟ್ಟು ವೆರಿಫಿಕೇಷನನ್ನು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು.
ಅಷ್ಟೇ. ನೀವೇನು ಮಾಡಬೇಕು ಅಂದರೆ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೊಗೊಂಡವ್ರಿ. ಸೊ ಇನ್ನು ಉಳಿದಂತಹ ವಿದ್ಯಾರ್ಥಿಗಳು ಯಾರು ಕ್ಲಾಸ್ ಬಿ ಸಿ ಡಿ IJKL MNOಗೆ ಸಂಬಂಧಪಟ್ಟವರು ಇದ್ದೀರಿ, ಸೊ ನೀವು ಆಫ್ಲೈನ್ ವೆರಿಫಿಕೇಷನ್ಗೆ ಆಲ್ರೆಡಿ ಅಟೆಂಡ್ ಆಗಿಲ್ಲ, ನೀವೇನು ಮಾಡಬೇಕು ಅಂದರೆ UGNET 2024 ರೋಲ್ ನಂಬರ್ನ ಎಂಟ್ರಿ ಮಾಡಿ ಆ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಂಡು ಅದ್ರ ಜೊತೆಗೆ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು 7ರಿಂದ 9ನೇ ತಾರೀಕಿನ ಒಳಗಡೆ KEAಗೆ ಹೋಗಿಬಿಟ್ಟು ಸೊ ನೀವು ವೆರಿಫಿಕೇಷನ್ ಮಾಡ್ಕೊಂಡು ಬರಬೇಕು. ಸೊ ಫೈನಲಿ ಇದು ಜೋಕ್ ಅಲ್ಲ. ಇಲ್ಲಿ ನೋಡಿ 9/8/2024 ಅಂತ ಇದೆ. ಸೊ 20,424ನೇ ಇಸ್ವಿಯ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ. 2024ನೇ ಇಸ್ವಿಗೆ ನೀವು 9ನೇ ತಾರೀಕು ಆಗಸ್ಟ್ ತಿಂಗಳು ನೀವು ಹೋಗಿ ವೆರಿಫಿಕೇಷನನ್ನು ಮಾಡಿಕೊಂಡು ಬನ್ನಿ. ಸೊ ಇದಿಷ್ಟು ನಿಮಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.